ಈ ವಿಡಿಯೋ ಓಪನ್ ಮಾಡಿ ನೋಡ್ತಾ ಇದ್ದೀರಾ ಅಂದರೆ ಒಂದು ರಾಮಂಗೋಸ್ಕರ ನೋಡ್ತಾ ಇದ್ದೀರಾ, ಇಲ್ಲ ಈ ಕೃಷ್ಣನಿಗೋಸ್ಕರ ನೋಡ್ತಾ ಇದ್ದೀರಾ. ಎನಿವೆ, ನಮ್ಮ ರಾಮನಾಮಿ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಧನ್ಯವಾದಗಳು, ಹಾಗೆ ಸುಸ್ವಾಗತ. ಪ್ರತಿ ವರ್ಷ ರಾಮನ ಹುಟ್ಟಿದಬ್ಬ ಆಚರಿಸೋ ನಾವು ಈ ವರ್ಷನೂ ಕೂಡ ಅಷ್ಟೇ ಅದ್ದೂರಿಯಾಗಿ ಮಾಡಿದ್ದೀವಿ. ಈ ಬ್ಲಾಗಲ್ಲಿ ನಿಮಗೆ ಒಂದು ಹಬ್ಬದಿಂದ ಎಷ್ಟು ಜನ ಶ್ರಮ ಇರುತ್ತೆ, ಒಂದು ಹಬ್ಬ ಎಂತಕ್ಕೋಸ್ಕರ ಮಾಡ್ತಾರೆ, ಹಾಗೆ ರಾಮ ನಿಜವಾಗ್ಲೂ ದೇವರೇನ, ಇಲ್ಲ ನಿಮ್ಮ ಥರ ಒಬ್ಬ ಮನುಷ್ಯನ, ಇಲ್ಲ ಸಾಕ್ಷಾತ್ ಆ ವಿಷ್ಣು ಅವತಾರನ, ಪ್ರತಿಯೊಂದು ಇದರಲ್ಲಿ ತಿಳಿತಾ ಹೋಗೋಣ. ಮೊದಲನೇದಾಗಿ ಒಂದು ಹಬ್ಬದ ಹಿಂದೆ ದಿನ ಏನೆಲ್ಲ ನಡೆಯುತ್ತೆ, ಎಷ್ಟು ಜನ ಇರ್ತಾರೆ, ಏನೆಲ್ಲ ತರಲೆಗಳು ನಡೆಯುತ್ತೆ, ಅದೆಲ್ಲ ನೋಡ್ತಾ ಹೋಗೋಣ ಬನ್ನಿ. ಮಾರ್ಕೆಟ್ಗೆ ಹೋಗಿರೋ ಪ್ರತಿಯೊಬ್ಬರಿಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಏನಪ್ಪ ಅಂದರೆ ನೀವು ಹೋಗಿ ಅಲ್ಲಿ ನಿಲ್ಬೇಕಷ್ಟೇ, ಜನರೇ ಫುಲ್ಲು ಮಾರ್ಕೆಟ್ನ ತೋರಿಸಿ ನಿಮ್ಗೇನು ಬೇಕು ಐಟಮ್ಸ್ನ ತಗೊಳ್ಳೋ ಥರ ಮಾಡಿಬಿಡ್ತಾರೆ. ಆಲ್ಮೋಸ್ಟ್ ಎಲ್ಲ ಐಟಮ್ಸು ತಗೋತಾ ಇದ್ದೀವಿ. ಕೋಸಂಬರಿಗೆ ಸೌತೆಕಾಯಿ ಒಂದು ತಗೋಬೇಕು, ತಗೊಂಡು ಕಾರ್ ಹತ್ರ ಇಕ್ಕಿ ತಿರ್ಗಾ ಬರ್ತೀವಿ. ಬರೇ 10 ರೂಪಾಯಿ ಅಣ್ಣ ಕಟ್ಟೋ, 10 ರೂಪಾಯಿ ಲಾಸ್ಟ್ 5 ರೂಪಾಯಿಗೆ 1 ರೂಪಾಯಿ ಕಮ್ಮಿ ಆದ್ರೂ ಕೊಡೋದು, ಹೋಗಿ 10 ರೂಪಾಯಿ ಕಟ್ಟು, 10 ರೂಪಾಯಿ ಕಟ್ಟು. ಇಲ್ಲ ಅಣ್ಣ ಕೊಡಲ್ಲ ಅಣ್ಣ, 10 ರೂಪಾಯಿ ಕಟ್ಟೋಣ. 10 ರೂಪಾಯಿ ಮೇಲೆ 1 ರೂಪಾಯಿ ಕೊಡಲ್ಲ. ನಾಳೆ ಹಬ್ಬ ಐತೆ, 10 ರೂಪಾಯಿ ಮೇಲೆ 1 ರೂಪಾಯಿ ಕಮ್ಮಿ ಕೊಡಲ್ಲ, ಹೋಗು. 10 ರೂಪಾಯಿ. ಇದು ನಿಮಗೆ ಕಾಮಿಡಿ ಅನ್ಸಿದ್ರು ಇದೇ ಸತ್ಯ. ಪಾಪ ನಮ್ಮ ರೈತರು ಕಷ್ಟಪಟ್ಟು ಬೆಳೀತಾರೆ, ಇನ್ಯಾರೋ ದುಡ್ಡು ಮಾಡ್ತಾರೆ. ಇದು ನೆನೆಸ್ಕೊಂಡಾಗ ತುಂಬ ಬೇಜಾರಾಗುತ್ತೆ. ಎಲ್ಲರ ಲೈಫಲ್ಲೂ ಈ ಥರ ಒಬ್ಬ ತರಲೆ ಫ್ರೆಂಡ್ ಇದ್ದೇ ಇರ್ತಾನೆ. ನಾವು ಕಷ್ಟ ಬೀಳ್ತಾ ಇದ್ರು ಕಷ್ಟ ಬೀಳ್ತಾ ಇದ್ದೀವಿ ಅಂತ ಫೀಲೇ ಬರ್ಸಲ್ಲ, ಆ ಥರ ನಗಿಸ್ತಾನೇ ಇರ್ತಾನೆ. ಇನ್ನೂರು ಮಾಡ್ಕೋಣ ಬರುತ್ತೆ. ಬರೇ 10 ಲಾಸ್ಟ್ 5 ಫೈನಲಿ ಎಲ್ಲ ಶಾಪಿಂಗ್ ಮುಗಿಸಿ ಹೋಗ್ತಾ ಇದ್ದೀವಿ ಗೂಡ್ ಕಡೆ. ಬೆಳಿಗ್ಗೆ 5 ಗಂಟೆಗೆ ಮಾರ್ಕೆಟ್ಗೆ ಹೋಗಿ ಹೂವು ತರೋಣ ಅಂತ ಹೇಳಿದ್ರು. ನೋಡ್ರೆ ಹಿಂಗೆ ದಬಾಕೊಂಡವ್ರೆ. ಇದು ನಮ್ಮ ಜೀವನದಲ್ಲ, ಪ್ರತಿಯೊಬ್ಬರು ಲೈಫಲ್ಲೂ ಇದೇ ನಡೆಯೋದು, ನಿಜ ಅಲ್ವಾ? ಎದೊಳ್ರ ಮೇಲೆ ರಾಮನವಮಿ ಮಾಡೋಣ. ಈಗ ಒಂದು ಒಳ್ಳೆ ಟ್ವಿಸ್ಟ್ ಆಗೈತೆ. ನಾವು 3 ದಿನದ ಮುಂಚೆನೇ ಬುಕ್ ಮಾಡಿರೋ ಶಾಮಿಯಾನದವರು ಒಂದು ಸ್ವಲ್ಪ ಕೈ ಕೊಟ್ಟವ್ರೆ. ಈಗ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಆರ್ಡ್ರ್ ಮಾಡಿದ್ದು ಅಂದರೆ ಎಲ್ಲ ಕೊಟೇಶನ್ ಹಾಕ್ಸ್ಕೊಂಡ್ಬಂದಿದ್ದು, ಇವಾಗ ಸ್ಟಾರ್ಟ್ ಆಗಬೇಕು. ಅಂದರೆ ಹಚ್ಚಕ್ಕೆ ಪ್ರಿಪ್ರೇಷನ್ಸ್ ಎಲ್ಲ ಆದರೆ ನನ್ನ ಫೋನ್ ಬೇರೆ ಸ್ವಿಚ್ ಆಫ್ ಆಗೋಯ್ತು. ಎಲ್ರಿಗೂ ಈಗ ರಾಜು ಕೈಲಿ ಫೋನ್ ಮಾಡಿಸಿ ಬರೋಕ್ಕೆ ಹೇಳ್ತಾ ಇದ್ದೀನಿ. ಕ್ಲಾಸ್ ಹತ್ರ ಈಗ ಗಿಚ್ಚಕ್ಕೆಲ್ಲ ಹೆಣ್ಮಕ್ಳೇ ಆಗಲಿ ನಮ್ಮ ಸ್ಟೂಡೆಂಟ್ಸ್ಗಳಿಗೆಲ್ಲರೂ ಬರ್ಸಿ ಸ್ಟಾರ್ಟ್ ಮಾಡಿಸಿದ್ದೀನಿ. ಇವಾಗ ಬೇರೆ ಕೆಲಸ ನೋಡೋಣ ಬನ್ನಿ. ಈಗ ಐಸ್ ಕ್ಯೂಬ್ ತರೋಕ್ಕೆ ಬಂದಿದ್ದೀವಿ. ಐಸ್ ಕ್ಯೂಬ್ ತೊಗೊಂಡು ಸೀದಾ ಈಗ ಆರ್ ಆರ್ ನಗರಕ್ಕೆ ಹೋಗಬೇಕು. ಆರ್ ಆರ್ ನಗರ ಮುಗಿಸ್ಕೊಂಡು ಇಲ್ಲಿ ಒಂದೊಂದೇ ಎತ್ಕೊಳಕ್ಕಾಗಲ್ಲ, ಸೊ ನಮ್ಮ ರಾಜು ಚೀಲ ತಗೊಂಬರಕ್ಕೆ ಹೋಗೋಣ, ನೋಡೋಣ. ಹೆಣ್ಮಕ್ಳು ಬಂದು ಅಂದರೆ ಮುಗೀತು, ಅರ್ಧಕ್ಕರ್ಧ ಕೆಲಸ ಮುಗೀತು ಅಂತ. ಕೆಳಗಡೆ ರಾಮನ್ ಸ್ಟ್ಯಾಚು ಬಂದಿದೆಯಂತೆ, ಈಗ ತಾನೇ ಫೋನ್ ಮಾಡಿದ್ರು. ಬನ್ನಿ ರಾಮನ್ ತೋರಿಸ್ತೀನಿ. ಏನು ಗೊತ್ತಾ, ಲಾಸ್ಟ್ ವರ್ಷವೇ ತುಂಬ ಪ್ರಯತ್ನ ಮಾಡಿದೆ, ಸಿಗ್ತಾ ಇರಲಿಲ್ಲ. ಈ ವರ್ಷ ಹೆಂಗನ ಮಾಡಿ ರಾಮನ್ ತರಿಸ್ಲೇಬೇಕು, ಕುಣಿಸ್ಲೇಬೇಕು ಅಂತ ಪ್ಲ್ಯಾನ್ ಮಾಡಿ ಇವತ್ತು ಫೈನಲಿ ಬಾಸ್ ಬಂದವ್ರೆ. ಬಾಸ್ ಬಂದಿರೋ ಜೋಶಲ್ಲಿ ಸ್ವಲ್ಪ ಮೈಮರ್ದು ಕೆಲಸ ಮಾಡಿಬಿಟ್ಟೆ, ಸ್ವಲ್ಪ ಕೈ ಕಿತ್ತೋಯ್ತು. ಎನಿವೆ, ಇವರು ಬಂದಿರೋ ಖುಷಿಗೆ ಈ ನೋವು ಪವೆಲ್ಲ ಏನೂ ಅನಿಸ್ತಾನೇ ಇಲ್ಲ ನನಗೆ. ಎಲ್ಲ ರೆಡಿಯಾಗಿದೆ. ಈಗ ಹೋಗಿ ನಾವು ಸ್ನಾನ ಮಾಡ್ಕೊಂಡು ಬರೋದು ಒಂದೇ ಬಾಕಿ. ಈಗ ನಾನು ಹೇಳ್ತಿರೋ ವಿಚಾರ ಸಾಮಾನ್ಯ ವ್ಯಕ್ತಿದಲ್ಲ, ಮರ್ಯಾದ ಪುರುಷೋತ್ತಮ, ಪಿತೃ ಪರಿಪಾಲಕ, ಏಕಪತ್ನಿ ವ್ರತಸ್ಥ, ಶುದ್ಧ ಚಾರಿತ್ರ್ಯ ಅಂತ ಎಲ್ಲ ಹೆಸರು ಪಡೆದಿರೋ ಒಬ್ಬ ರಾಜನ ಬಗ್ಗೆ. ಪುರಾಣದ ಪ್ರಕಾರ ರಾಮ ವಿಷ್ಣುವಿನ ದಶಾವತಾರದಲ್ಲಿ ಒಬ್ಬರು ಅಂತ ನಮ್ಮೆಲ್ರಿಗೂ ಗೊತ್ತು. ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. ತ್ರೇತಾಯುಗದಲ್ಲಿ ಮಹಾವಿಷ್ಣು ಭಗವಾನರು ರಾಮನ ಅವತಾರವಾಗಿ ಜನಿಸಿದರೆ ರಾಮನ ಪೂರ್ವಜರ ಹಿನ್ನೆಲೆ ಯಾರಿಗಾದ್ರೂ ಗೊತ್ತಾ? ಇಲ್ಲ.
ಗೊತ್ತಿರೋಕ್ಕೆ ಸಾಧ್ಯ ಇಲ್ಲ. ಮೊದಲನೇದಾಗಿ ಬ್ರಹ್ಮ, ಇವ್ರನ್ನ ಸೃಷ್ಟಿಕರ್ತ ಅಂತಲೂ ಕರೀತಾರೆ. ಬ್ರಹ್ಮ ದೇವರ ಮಗನಾಗಿ ಮರೀಚಿ, ಮರೀಚಿಯ ಮಗ ಕಶ್ಯಪ, ಅವರ ಮಗ ಸೂರ್ಯದೇವ, ಸೂರ್ಯದೇವರ ಮಗ ವೈವಸ್ವತಮನು, ಅವರ ಮಗ ಇಶ್ವಾಕು, ಇಶ್ವಾಕುವಿನಿಂದ ಸೂರ್ಯವಂಶ ಆರಂಭವಾಗುತ್ತೆ. ಇಶ್ವಾಕು ಮಗ ವಿಕ್ಷುಕಿ, ಅವರ ಮಗ ಪುರಂಜಯ, ಅವರ ಮಗ ಅನೇನ, ಅವರ ಮಗ ಪ್ರೀತು, ಅವರ ಮಗ ವಿಸ್ತ್ರಾಸವ, ವಿಶ್ವಗಶ್ವ, ಶ್ರವಾಸ್ತ, ಬಿಹದಶ್ವ, ಕುವಲಯಶ್ವ, ಅರ್ಯಶ್ವ, ಅಮಿತಶ್ವ, ಕೃಶ್ವಶ್ವ, ಪ್ರಸೇನಜಿತ್ತ, ಯುವನಾಶ್ವರು, ಮದತ್ತ, ಮುಚುಕುಂದ, ತ್ರಸದಶ್ಯು, ಸಂಭೂತ, ಅನರಣ್ಯರು, ಅನರಣ್ಯರ ನಂತರ ಪ್ರಿಷದಾಶ್ವ, ಸುಮನಾಸ್ವ, ತ್ರಿಧವನ, ತ್ರಯರೂನ್ಯ, ತ್ರಿಶಂಕು, ತ್ರಿಶಂಕುವಿನ ಮಗ ಹರಿಶ್ಚಂದ್ರ, ಹರಿಶ್ಚಂದ್ರನ ಮಗ ರೋಹಿತಾಶ್ವ, ವಿಜಯ, ಅವರ ಮಗ ಬಹುಕ, ಅವರ ಮಗ ಸಗರ, ಅಸಮಂಜಸ, ಅಂಶುಮಾನ್, ದಿಲೀಪ, ಅವರ ಮಗ ಭಗೀರಥ, ಭಗೀರಥರ ಮಗ ಸಿಂಧುದ್ವೀಪ, ಋತುಪರ್ಣ, ಸರ್ವಕಾಮ, ಸುದಾಶ, ಕಲ್ಮಷಪಾದ, ಅಸ್ಮಕ, ಮೂಲಕ, ವಿಶ್ವಸಾಹ, ಮೂರನೇ ಅನರಣ್ಯ, ಕತ್ವಂಗ, ದಿಲೀಪ ರಘು, ಅಜ, ಆ ಅಜರ ಮಗನೇ ದಶರಥ, ಆ ದಶರಥ ಮಗನೇ ಶ್ರೀರಾಮ. ಹುಟ್ಟಿನಿಂದ ಹಿಡಿದು ಸಾಯೋ ಕೊನೆ ಕ್ಷಣದವರೆಗೂ ಹೇಗೆ ಬದುಕಬೇಕು ಅಂತ ಬರೆದು ತೋರಿಸ್ತವ್ರಲ್ಲ ಇವರು, ಬದುಕಿ ತೋರಿಸ್ತವ್ರು. ಪ್ರಜೆಗಳಿಗೆ ಒಬ್ಬ ಒಳ್ಳೆ ರಾಜನಾಗಿ, ಹೆಂಡತಿಗೆ ಒಬ್ಬ ಒಳ್ಳೆ ಗಂಡನಾಗಿ, ಗೆಳೆಯನಿಗೆ ಒಬ್ಬ ಒಳ್ಳೆ ಗೆಳೆಯನಾಗಿ, ತಮ್ಮನಿಗೆ ಒಬ್ಬ ಒಳ್ಳೆ ಅಣ್ಣನಾಗಿ, ತಂದೆ ತಾಯಿಗೆ ಒಬ್ಬ ಒಳ್ಳೆ ಮಗನಾಗಿ ಹೇಗಿರಬೇಕು ಅಂತ ಹೇಳ್ಕೊಟ್ಟಿರೋ ಮಹಾಗುರು. ನಮ್ಮೆಲ್ಲ ದೇವ್ರುಗಳಿಗೂ ಒಂದೊಂದು ಥರ ಪೂಜೆ ಇರುತ್ತೆ. ಆದರೆ ಇವ್ರಿಗೆ ಯಾವ ಥರ ಪೂಜೆ ಇಷ್ಟ ಆಗುತ್ತೆ ಅಂದರೆ, ದಣಿದು ಬಂದವ್ರಿಗೆ ಒಂದು ಗ್ಲಾಸ್ ಪಾನಕ, ಹಸಿವು ಅಂತ ಬಂದವ್ರಿಗೆ ಹೊಟ್ಟೆ ತುಂಬ ಊಟ ಕೊಟ್ಟು ಅವ್ರನ್ನ ಉಪಚಾರ ಮಾಡೋದೆ ಶ್ರೀರಾಮನ ನಿಜವಾದ ಪೂಜೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ರಾಮ ಅಂತ ಹೇಳಿದ ತಕ್ಷಣ ಕಷ್ಟಗಳನ್ನ ತಾನು ತಗೊಂಡು ಸುಖನೇ ನೀಡೋ ಮಹಾತ್ಯಾಗಿ. ಸ್ವಲ್ಪ ಜನ ರಾಮನೇ ಇಲ್ಲ, ರಾಮನೇ ಸುಳ್ಳು ಅಂತ ಹೇಳೋರಿಗೆ ಈ ವಿಡಿಯೋನ ಶೇರ್ ಮಾಡಿ. ರಾಮ ಬರೀ ದೇವರಲ್ಲ, ಅದು ಒಂದು ಮಹಾ ಚೈತನ್ಯ ಅಂತ ಅವ್ರಿಗೆ ಗೊತ್ತಾಗುತ್ತೆ.